ಹಾಯ್ ಹಲೋ ನಮಸ್ತೆ. ಆನಂದ್ ಮಾತಾಡ್ತಾ ಇದ್ದೀನಿ. ಇಂಡಿಯನ್ ಡ್ರೈವರ್ ಅಸೋಸಿಯೇಷನ್ ನ ಫೌಂಡರ್ ಆಗಿದ್ದೇನೆ. ಸೊ ಥ್ಯಾಂಕ್ ಯು ಫಾರ್ ತುಂಬಾ ಜನ ನೀವು ಜಾಯ್ನ್ ಆಗ್ತಾ ನಿಮಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ಮೊದಲನೇದಾಗಿ ಇದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಸೊ ನೀವು ನಾವು ಅರ್ಥ ಮಾಡಿಸಿದ ಅನೇಕರು ಗೊತ್ತಾಗಿದೆ. ಇನ್ನೊಂದ್ಸರಿ ನಿಮ್ಗೆ ಇನ್ನೊಂದು ವಿಡಿಯೋ ನಾನು ಮಾಡ್ಕೊಡ್ತಾ ಇದ್ದೀನಿ. ಈ ಡ್ರೈವರ್ ಅಸೋಸಿಯೇಷನ್ ಬಂದು ಕರ್ನಾಟಕದಲ್ಲಿ ಇರುವಂತ ಕರ್ನಾಟಕದ ಡ್ರೈವರ್ ಕರ್ನಾಟಕದ ನಮ್ಮ ಡ್ರೈವರ್ಗಳಿಗೋಸ್ಕರ ಮಾಡಿರುವಂತ ಅಸೋಸಿಯೇಷನ್. ಇದು ರಿಜಿಸ್ಟರ್ ಆಗಿದೆ. ದಯವಿಟ್ಟು ಇದರ ಬಗ್ಗೆ ನಿಮ್ಗೊಂದು 2 ನಿಮಿಷ ನಾನು ತಿಳಿಸ್ತೇನೆ. ನೀವು ತಾಳ್ಮೆಯಿಂದ ಕೇಳಿ ಮತ್ತು ನಿಮ್ಮ ಡ್ರೈವರ್ಗಳಿಗೆ ಇದನ್ನ ನೀವು ಫಾರ್ವರ್ಡ್ ಮಾಡಬೇಕು ಕೇಳ್ತೇವೆ. ಮೊದಲನೇದಾಗಿ ನಾನು ಇದನ್ನ ಹೇಳಕ್ ಇಷ್ಟಪಡ್ತೇನೆ. ಡ್ರೈವರ್ಗಳನ್ನ ನಾವು ರಾತ್ರಿ ಹಗಲು ನಮ್ಮ ಕುಟುಂಬವನ್ನು ಬಿಟ್ಟು, ನಮ್ಮ ಜೀವದ ಆಸೆ ಬಿಟ್ಟು, ಆರೋಗ್ಯ ಬಿಟ್ಟು, ಒಳ್ಳೆ ಊಟ ಬಿಟ್ಟು ನಾವು ಕರ್ನಾಟಕದಲ್ಲಿ ಒಂದು ಸೇವೆ ಮಾಡ್ತಾ ಇದೀವಿ. ಆದ್ರೆ ಕರ್ನಾಟಕದಲ್ಲಿ ನಾವು ಕಟ್ಟೋ ಟ್ಯಾಕ್ಸ್ ಆಗಿರ್ಬೋದು, ಪೆಟ್ರೋಲ್ ಇಂದ ಕೊಡೋ ಟ್ಯಾಕ್ಸ್ ಆಗಿರ್ಬೋದು, ಗಾಡಿ ತೆಗೆದುಕೊಳ್ಳೋದಲ್ಲಿ ಬರೋ ಟ್ಯಾಕ್ಸ್ ಆಗಿರ್ಬೋದು, ನಾವು ಕರ್ನಾಟಕದಲ್ಲಿ ಗೋರ್ಮೆಂಟ್ ಗೆ ಸಹಾಯಕವಾಗಿ ನಿಂತಿದ್ದೀವಿ. ನಮಗೆ ಬರೋ ಟ್ಯಾಕ್ಸ್ ಮೂಲಕ ಅನೇಕ ಗೋರ್ಮೆಂಟ್ ಅಧಿಕಾರಿಗಳಿಗೆ, ಅನೇಕರಿಗೆ ಈ ಒಂದು ಟ್ಯಾಕ್ಸ್ ಪ್ರಯೋಜನಕರವಾಗಿದೆ. ಆದ್ರೆ ಒಂದು ನಾನೇನೇ ಹೇಳಕ್ ಇಷ್ಟಪಡ್ತೇನೆ, ಥ್ಯಾಂಕ್ ಯು ಗೌರ್ಮೆಂಟ್ ಗೆ ಥ್ಯಾಂಕ್ಸ್. ಇವತ್ತಿನವರೆಗೂ ಡ್ರೈವರ್ಗಳಿಗೆ ಸಹಾಯವಾಗಿ ನಿಂತಿದ್ದಾರೆ. ಆದ್ರೆ ಒಂದು ಡೌಟ್ ಏನಂದ್ರೆ, ಯಾವ ರೀತಿ ಸಹಾಯ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಅಂತೇಳಿ ನಮ್ಗೆ ಇವತ್ತಿಗೂ ಗೊತ್ತಾಗ್ಲಿಲ್ಲ. ಡ್ರೈವರ್ಗಳಿಗೆ ಏನ್ ಸಹಾಯ ಮಾಡ್ತಾರೆ ಗೊತ್ತಾಗಿಲ್ಲ. ಸರಿಯಾದ ರೈಟ್ ಗಳನ್ನ ಕೊಡ್ತಾ ಇಲ್ಲ, ಸರಿಯಾದ ಗಳಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಪೆಟ್ರೋಲ್ ವ್ಯವಸ್ಥೆ, ಡೀಸೆಲ್ ವ್ಯವಸ್ಥೆಗಳಲ್ಲಿ ಡಿಸ್ಕೌಂಟ್ಗಳು ಕೊಡ್ತಾ ಇಲ್ಲ, ಗಾಡಿ ತೆಗೆದುಕೊಳ್ಳುವಾಗ ಯಾವುದೇ ತರ ಟ್ಯಾಕ್ಸ್ ಅಲ್ಲಿ ಕಮ್ಮಿ ಮಾಡ್ತಾ ಇಲ್ಲ. ನಾವು ದುಡಿದು ಸರ್ಕಾರವನ್ನ ಸಾಕ್ತಾ ಇದೀವಿ. ಬಟ್ ಸರ್ಕಾರ ಇದುವರೆಗೂ ಡ್ರೈವರ್ಗಳಿಗಾಗಿ ಏನು ಮಾಡಿಲ್ಲ. ಆದ್ರೆ ನನಗೆ ಬಂದ ವಿಷನ್ ಪ್ರಕಾರ ನಾವು ಇದನ್ನ ಮಾಡ್ತಾ ಇದ್ದೇವೆ. ಪ್ರತಿಯೊಬ್ರು ನೀವು ಜಾಯ್ನ್ ಆಗೋದಾದ್ರೆ ಒಂದು ದಿವಸ ನಾನು ನಿಮ್ಮೆಲ್ಲರ ಒಂದು ಅನುಮತಿಯಿಂದ, ನೀವು ಯಾವ ಡೇಟ್ ಹೇಳ್ತಿರೋ, ಯಾವ ಮಂತ್ ಹೇಳ್ತಿರೋ, ಒಂದು ದಿವಸ ನಿಮ್ಮ ಅನುಮತಿ ತೆಗೆದುಕೊಂಡು ಕರ್ನಾಟಕದಲ್ಲಿ ಎಲ್ಲ ಕಡೆ ಕರ್ನಾಟಕದಲ್ಲಿ ಒನ್ ಡೇ, ಬೆಂಗಳೂರಲ್ಲಿ ಆಗಿರ್ಬೋದು, ತುಮಕೂರಲ್ಲಿ ಆಗಿರ್ಬೋದು, 30 ಡಿಸ್ಟಿಕ್ ಅಲ್ಲಿ ಒನ್ ಡೇ ನಾವು ಕರ್ನಾಟಕದಲ್ಲಿ ಒಂದು ರ್ಯಾಲಿಯನ್ನು ಮಾಡ್ತಾ ಇದ್ವಿ. ಈ ರ್ಯಾಲಿ ಬಂದು ಡ್ರೈವರ್ ಗಳಿಗೆ ಬೇಕಾದ ಅನುದಾನವನ್ನ ಗೌರ್ಮೆಂಟ್ ಅವ್ರ ಮುಂದೆ ಇಡ್ತಾ ಇದೀವಿ. ನಮಗೆ ಕೊಡಿ ಸರ್, ನಾವು ಈ ಪ್ರಾಬ್ಲಮ್ ಅಲ್ಲಿ ಇದೀವಿ, ಈ ತೊಂದರೆಯಲ್ಲಿ ಇದೀವಿ, ಅಟ್ಲೀಸ್ಟ್ ನಿಮ್ ಕಡೆಯಿಂದ ನಮ್ಗೊಂದು ಹೆಲ್ಪ್ ಮಾಡಿ ಅಂತ ನಾವು ಕೇಳ್ತಾ ಇದೀವಿ. ಅದೇ ಏನೇನು ಹೆಲ್ಪ್ ಬೇಕು ಎಂಬುದಾಗಿ ಈ ಫಾರಂ ಅಲ್ಲಿ ಕೊಟ್ಟಿದ್ದೇನೆ. ನಿಮ್ಮಿಂದ ಅನುಮತಿ ಬೇಕು, ನಿಮ್ಮಿಂದ ನನಗೆ ಇದೊಂದು ಮಾಡಕ್ಕೆ ಅಪ್ರೂವಲ್ ಬೇಕಂತಾನೆ ಒಂದು ಟೀಮ್ ನ ರೆಡಿ ಮಾಡಿ ನಾನು ಏನ್ ಮಾಡಿದ್ದೀನಿ ಅಂದ್ರೆ, ಏರ್ಪೋರ್ಟ್ ಹತ್ರ, ಬೇರೆ ಬೇರೆ ಕಡೆ ಎಲ್ಲ ಕಡೆ ಈ ಟೀಮ್ ನ ಕೊಟ್ಟಿದ್ದೇನೆ. ಮತ್ತು ಈ ವಿಡಿಯೋನ ನಾನು ಯೂಟ್ಯೂಬ್, ಫೇಸ್ಬುಕ್ ಅಲ್ಲಿ ಹಾಕ್ತೇನೆ. ಅಲ್ಲಿ ಸಹ ನೀವು ಜಾಯಿನ್ ಆಗಿ ನೀವು ಫ್ರೆಂಡ್ ಸರ್ಕಲ್ ಅನ್ನ ನೀವು ಕಳಿಸುವಾಗ ಒಂದು ಒಳ್ಳೆ ರೀತಿಯಲ್ಲಿ ಇದು ಕೆಲಸ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ಇದನ್ನ ಚೆನ್ನಾಗಿ ಓದಿ ನಮ್ಮ ಟೀಮ್ ಅವರು ಸ್ಪಂದಿಸುವಾಗ ನೀವು ಸ್ಪಂದಿಸಿ. ಅದ್ರಲ್ಲಿ ನಾವು ಸಿಂಪಲ್ ಆಗಿ ಕೊಟ್ಟಿದ್ದೇವೆ, ನಮ್ಮ ಪರಿಸ್ಥಿತಿ ಏನಿದೆ, ಎಷ್ಟು ವರ್ಷಕ್ಕೆ ಟ್ಯಾಕ್ಸ್ ಕಟ್ತೇವೆ, ನಮ್ಗೆ ಏನೆಲ್ಲ ಬೇಕು ಗೌರ್ಮೆಂಟ್ ಇಂದ ಅಂತೇಳಿ ಕೊಟ್ಟಿದ್ದೇವೆ. ನೀವು ಇನ್ನೂ ಏನಾದ್ರು ಆಡ್ ಮಾಡ್ಬೇಕಂತ ನಮ್ಗೆ ಹೇಳಿದ್ರೆ ನೀವು ವಾಟ್ಸ್ಆಪ್ ಅಲ್ಲಿ ಕಳಿಸಿದ್ರೆ ಸಾಧ್ಯವಾದ ಅದನ್ನು ಸಹ ಎಂಡ್ ಆಫ್ ಡೇ ನಾವು ಗೌರ್ಮೆಂಟ್ ಗೆ ಕೊಡುವ ಸಮಯದಲ್ಲಿ ನಾವು ಅದನ್ನ ಆಡ್ ಮಾಡಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಆದ್ದರಿಂದ ಇದನ್ನ ಕೆಲಸ ಒಬ್ಬರ ಕೈಲಿ ಮಾಡಕ್ಕಾಗಲ್ಲ. ದಯವಿಟ್ಟು